ಬಂಡಾಯ ಅಥವಾ ಅಸಮಾಧಾನ ಅನ್ನುವಂಥದ್ದು ಕೇವಲ ದಾವಣಗೆರೆ ಬೆಳಗಾವಿಗೆ ಮಾತ್ರ ಸೀಮಿತ ಆಗಿಲ್ಲ. ಬಿಸಿಲ ನಾಡು ಅಂತ ಕರೆಸಿಕೊಳ್ಳೋ ರಾಯಚೂರಿನಲ್ಲೂ ಕೂಡ ಅದೇ ಹಣೆ ಬರ. ಹೀಗಿರುವಾಗ ಬಿಜೆಪಿ ಟಿಕೆಟ್ ವಂಚಿತ ಆಕಾಂಕ್ಷಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗಬಹುದು ಬಿಸಿಲ ನಾಡು ರಾಯಚೂರಿನಲ್ಲಿ ನೋಡ್ತಾ ಹೋಗೋಣ. ರಾಯಚೂರು ಬಿಜೆಪಿಯಲ್ಲಿ ಟಿಕೆಟ್ ಅಸಮಾಧಾನ, ಟಿಕೆಟ್ ವಂಚಿತ ಆಕಾಂಕ್ಷಿಗಳಿಂದ ಪ್ರತ್ಯೇಕ ಆಪ್ತರ ಸಭೆ. ರೆಬಲ್ ಆಗ್ತಾರ ಬಿವಿ ನಾಯಕ್, ತಿಪ್ಪರಾಜು ಹವಾಲ್ದಾರ್. ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಹಾಲಿ ಸಂಸದ ರಾಜ ಅಮರೇಶ್ವರ ನಾಯಕ್ಗೆ ಘೋಷಣೆ ಆಗ್ತಾ ಇದ್ದಂತೆ ಕ್ಷೇತ್ರದಲ್ಲಿ ಟಿಕೆಟ್ ವಂಚಿತ ಆಕಾಂಕ್ಷಿಗಳು ಹಾಗೂ ಅವರ ಬೆಂಬಲಿಗರಿಂದ ಅಸಮಾಧಾನ, ಆಕ್ರೋಶ, ನಿರಾಸೆ ಎಲ್ಲವೂ ಒಟ್ಟೊಟ್ಟಿಗೆ ಸ್ಫೋಟವಾಗ್ತಿದೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದ್ರು ಕೆಲಸ ಮಾಡ್ತೀವಿ, ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಿಯಾಗಿ ನೋಡೋದೊಂದೇ ನಮ್ಮ ಗುರಿ ಅಂತಿದ್ದವರು ತಮ್ಮ ಮುಂದಿನ ನಡೆ ನಿರ್ಧರಿಸೋದಕ್ಕೆ ಆಪ್ತರ ಸಭೆಗಳನ್ನ ಕರೆಯುವ ಮೂಲಕ ಅಸಮಾಧಾನ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟಿಕೆಟ್ ವಂಚಿತ ಆಕಾಂಕ್ಷಿ ಬಿವಿ ನಾಯಕ್ ನೇರವಾಗಿ ರಾಜನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದು ಖಾಸಗಿ ಹೋಟೆಲ್ನಲ್ಲಿ ಇಡೀ ಕ್ಷೇತ್ರದ ಆಪ್ತರ ಸಭೆ ನಡೆಸಲಿದ್ದಾರೆ. ಈ ವೇಳೆ ಆಪ್ತರು ಬಿವಿ ನಾಯಕ್ಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದಾರೆ. ಸಾಮಾನ್ಯ ಮನಸ್ಕರ ಸಭೆ ಕರಿತೀವಿ, ಕಾರ್ಯಕರ್ತರ ಅಭಿಪ್ರಾಯ ತಗೊಳ್ತೀವಿ. ನಾನು ವೈಯಕ್ತಿಕವಾಗಿ ಯಾವುದೇ ಆವೇಶದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಕಾರ್ಯಕರ್ತರ ನಿರ್ವಹಣೆ ಆಧರಿಸಿ ಏನಂಬೋದು ವಿಚಾರ ಮಾಡೋಣ. ಎಲ್ಲ ಒಂದು ಕಡೆ ಪಕ್ಷದ ಹೈಕಮಾಂಡ್ ತೀರ್ಮಾನ ನಾವು ಪುರಸ್ಕಾರ ಮಾಡೋದಿಲ್ಲ, ವಿರೋಧ ಮಾಡೋಕ್ಕೂ ಹೋಗೋದಿಲ್ಲ. ಯಾಕಂದರೆ ನಾವು ಈ ಪಕ್ಷದಲ್ಲಿ ಇನ್ನು ಆ ಮಟ್ಟದಲ್ಲಿ ಬೆಳೆದಿಲ್ಲ. ಎಲ್ಲ ಒಂದು ಕಡೆ ಮಲತಾಯಿ ಮಗನ ರೀತಿಯಲ್ಲಿ ನಮ್ಮನ್ನು ನೋಡಿದ್ರಂಥ ಭಾವನೆ ಬರ್ತಾ ಇದೆ. ಅದನ್ನು ಹೇಳಿದರೆ ನಾವು ಪ್ರಯತ್ನ ಪಡ್ತಿರಲ್ಲ, ಅದು ತಲೆ ಕೆಡಿಸ್ಕೊಳ್ತಿರಲಿಲ್ಲ. ನಮ್ಮ ಕಡೆ ನಾವು ಇರ್ತೀವಿ. ಬಿ ಫಾರ್ಮ್ ಕೊಡೋದ್ರೊಳಗಾಗಿ ಮತ್ತೆ ಒಂದು ಸಲ ಸಮೀಕ್ಷೆ ಮಾಡಲಿ. ಸಮೀಕ್ಷೆದಾಗ ಏನು ಬರ್ತೈತೆ ಬಂದಿದ್ದನ್ನು ಅದರ ಆಧಾರದ ಮೇಲೆ ಟಿಕೆಟ್ ಕೊಡ್ಲಂಬುದೇ ನಮ್ಮದು ಒತ್ತಾಯ. ಆಂತರಿಕ ಸಮೀಕ್ಷೆ ಯಾಕೆ ತಿರುಚಿದ್ರಿ, ಅದರ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿರಿ. ಪುನರ್ ಪರಿಶೀಲನೆ ಮಾಡಿ ಅದರ ಪ್ರಕಾರ ಟಿಕೆಟ್ ಕೊಡ್ರಿ ಎಂಬುದೇ ನಮ್ಮ ಹಕ್ಕು ಒತ್ತಾಯ. ಸಭೆಯಲ್ಲಿ ರಾಜ್ಯಕ್ಕೆ ಮತ್ತು ಕೇಂದ್ರದ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸೋದ ಉದ್ದೇಶದಿಂದ ಬದಲಾವಣೆ ಮಾಡಲಿಲ್ಲ ಅಂದರೆ ಪಕ್ಷ ವರಿಷ್ಠರು ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ಸಹಕಾರ ಮಾಡ್ರಿ. ಸದ್ಯ ತಟಸ್ಥರಾಗಿರುವಂತಹ ಬಿವಿ ನಾಯಕ್ ಆಪ್ತರ ಸಭೆ ನಡೆಸಿದ್ರೆ ಇನ್ನೋರ್ವ ಆಕಾಂಕ್ಷಿ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಮಾರ್ಚ್ 29ಕ್ಕೆ ಕಾರ್ಯಕರ್ತರ ಸಭೆ ಕರೆಯುವ ಮೂಲಕ ತಮ್ಮ ಅಸಮಾಧಾನ, ನಿರಾಸೆಯನ್ನ ಹೊರಹಾಕಿದ್ದಾರೆ. 2 ಬಾರಿ ಲೋಕಸಭಾ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಆಪ್ತರ ಸಲಹೆಯಂತೆ ಮುಂದಿನ ನಡೆ ನಿರ್ಧರಿಸೋದಕ್ಕೆ ಮುಂದಾಗಿದ್ದಾರೆ. ಕಳೆದ 2019ರಲ್ಲಿ ಕೂಡ ಇದೇ ರೀತಿ ಕೊನೆ ಗಳಿಗೆಯಲ್ಲಿ ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊನೆ ಗಳಿಗೆಯಲ್ಲಿ ತಪ್ಪಿತ್ತು. ಆದರೆ ಈ ಬಾರಿ ಕೂಡ ನನಗೆ ನಿರಾಶೆ ಆಗಿದೆ. ನನಗೆ ನಿರಾಶೆ ಆಗಿದೆ ಅನ್ನೋದಕ್ಕಿಂತ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಭಿಮಾನಿಗಳು, ಅದರಲ್ಲಿ ವಿಶೇಷವಾಗಿ ನಾನು ST ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ನನ್ನದೇ ಆದಂಥ ಒಂದು ಅಭಿಮಾನಿ ಬಳಗವನ್ನು, ನನ್ನದೇ ಆದಂಥ ಕಾರ್ಯಕರ್ತರ ಪಡೆಯನ್ನು ಹೊಂದಿದ್ದೇನೆ. ಒಟ್ನಲ್ಲಿ ರಾಯಚೂರು ಲೋಕಸಭಾ ಟಿಕೆಟ್ ಘೋಷಣೆ ಬಳಿಕ ಕ್ಷೇತ್ರದ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ದಟ್ಟವಾಗಿದೆ. ಟಿಕೆಟ್ ವಂಚಿತರ ಅಸಮಾಧಾನ ಹೀಗೆ ಮುಂದುವರೆದ್ರೆ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಕಟ್ಟಿಟ್ಟ ಬುತ್ತಿ. ಆಪ್ತರ ಸಭೆ ಬಳಿಕ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.